ग्रामीण भारताचा कणा असलेल्या नरेगा योजनेतील व्ही.बी.जी. रामजी विधेयक दुरुस्त केंद्र सरकारने मागे घ्यावे व आवश्यक बदल करावेत या मागणीसाठी सोमवारी भारतीय कृषिक समाजाच्या वतीने आंदोलनात्मक रॅलीकडून जिल्हाधिकाऱ्यांना निवेदन सादर करण्यात आले। केंद्र सरकारने हिवाळी अधिवेशनात अंमलात आणलेल्या महात्मा गांधी राष्ट्रीय रोजगार हमी योजना दुरुस्ती विधेयकाला भारतीय कृषिक समाज, शेतकरी संघटना तसेच नरेगा सहभागी संघटनांनी तीव्र विरोध दर्शवला आहे। बदलांच्या नावाखाली ग्रामीण भारतासाठी महत्त्वाच्या असलेल्या या स्वप्नवत योजनेला गुंतागुंतीचे स्वरूप देण्याचा प्रयत्न केंद्र सरकारकडून केला जात असल्याचा आरोप करण्यात आला। ಕೇಂದ್ರ ಸರ್ಕಾರದ ಚಳಿಗಾಲ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಾಡುವ ಮುಖಾಂತರ ಈ ನರೇಗಾ ಉದ್ಯೋಗಕ್ಕೆ ಕುತ್ತು ತರುವಂತ ಕೆಲಸವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಮಾಡ್ತಾ ಇದ್ದಾರೆ। ಇದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನು ಇಡಬೇಕಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ। ಯಾಕಂದ್ರೆ ಮಹಾತ್ಮ ಗಾಂಧಿ ಅನ್ನುವಂಥದ್ದು ಒಂದು ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ಪ್ರೇರಣೆಯಾಗಿ ಆ ಒಂದು ನಮಗೆ ಮಹಾತ್ಮ ಗಾಂಧಿ ಹೆಸರನ್ನು ಮುಂದುವರಿಸಬೇಕು। ಚಳಿಗಾಲ ಅಧಿವೇಶನದಲ್ಲಿ ಮಾಡ್ತಕ್ಕಂಥ ವಿ.ಬಿ.ಜಿ. ರಾಮ್ಜಿ ಅನ್ನುವಂಥ ಮಸೂದೆಯನ್ನು ವಾಪಸ್ ಪಡ್ಕೋಬೇಕು। ಇದರಿಂದ ಏನಾಗ್ತಿದೆ ಅಂತ ಸರ್ಕಾರ ಇನ್ನು ಹಂತ ಹಂತವಾಗಿ ಈ ಗ್ರಾಮೀಣ ಭಾಗದ ಉದ್ಯೋಗ ಬಡ ಕುಟುಂಬಗಳಿಗೆ ಕೊಟ್ಟಂತ ಉದ್ಯೋಗವನ್ನು ಕೂಡ ಕಡಿತಗೊಳಿಸುವಂತ ಹುನ್ನಾರವನ್ನ ಸಂಪೂರ್ಣವಾಗಿ ಹಲ್ಲುಗಳೆಯಲಾಗುವುದಿಲ್ಲ। ಅವರು ಆ ವಿಷಯಕ್ಕೆ ಬದ್ಧರಿದ್ದಾರೆ। ಈ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಖಾಸಗೀಕರಣ ಮಾಡುವ ಮುಖಾಂತರ ಕಾರ್ಪೊರೇಟ್ ಹುನ್ನಾರಕ್ಕೆ ಬಲಿಯಾಗುವ ಮುಖಾಂತರ ಇಡೀ ಗ್ರಾಮೀಣ ಭಾರತಕ್ಕೆ ಬಡ ಕುಟುಂಬಗಳಿಗೆ ತೊಂದರೆ ಆಗ್ತದೆ। ಅದಕ್ಕಾಗಿ ವಿಕಸಿತ ಭಾರತ ಗ್ರಾಮೀಣ ಭಾರತ ಅನ್ನುವಂಥದ್ದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ। महात्मा गांधी उद्योग खात्री योजनेಯನ್ನು ಮುಂದುವರಿಸಬೇಕಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ। यावेळी सिद्धगौडा मोदगी यांच्यासह अन्य पदाधिकारी कार्यकर्ते उपस्थित होते। कृष्णा कांबळे, KMM मराठी, बेळगाव।